ಪ್ರೈಸ್ ಮನಿ ಇಟ್ಕೊಂಡು ಒಂದು ಟಾಸ್ಕ್ ನಡೆಯುತ್ತೆ ಇಡೀ ವಾರ. ಹೇಗಿತ್ತು ಅಲ್ಲಿ ನಡೆದಂತ ಪ್ರೊಸೀಜರ್? ನನ್ಗೆ ಐ ವಾಸ್ ನಾಟ್ ಓಕೆ. ಲೈಕ್ ಎಲ್ಲರೂ ಯು ಮೆಸ್ಡ್ ಇಟ್ ಅಪ್. ಕಾಣಿಸಿದ್ದು ಬರೀ ಈಗೋ. ನನ್ನ ತಟ್ಟೆಯಲ್ಲಿ ಊಟ ಇಲ್ಲಾದ್ರೂ ಪರವಾಗಿಲ್ಲ, ಪಕ್ಕದವ್ರು ಊಟ ಮಾಡಬಾರದು. मैं मेरे प्यारे देशवासियों, एक छोटी सी अपेक्षा, हम भारत को सिंगल यूज प्लास्टिक, क्या इससे देश को मुक्ति दिला सकते हैं? ನಮಸ್ಕಾರ, ಜಯ ವಿಜಯ ನ್ಯೂಸ್ಗೆ ಸ್ವಾಗತ. ಇಂದು ಜನಪ್ರಿಯ ಕನ್ನಡ ರಿಯಾಲಿಟಿ ಟಿವಿ ಶೋ ಬಿಗ್ ಬಾಸ್ಗೆ ಸಂಬಂಧಿಸಿದ ಬೆಳವಣಿಗೆಯನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಜನವರಿ 6ರಂದು ಪ್ರಸಾರವಾದ ಇತ್ತೀಚಿನ ಸಂಚಿಕೆಯಲ್ಲಿ ಭಾರತದಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ಗಳ ಮೇಲೆ ರಾಷ್ಟ್ರವ್ಯಾಪಿ ನಿಷೇಧವನ್ನು ಕಾರ್ಯಕ್ರಮದಲ್ಲಿ ಅನುಸರಿಸುವ ಕುರಿತಂತೆ ಪ್ರಶ್ನೆಗಳು ಏಳುವ ದೃಶ್ಯಗಳು ಕಾಣಿಸಿಕೊಂಡಿವೆ. ಮುಂದಿನ ವಿವರಗಳನ್ನು ಪರಿಶೀಲಿಸುವ ಮೊದಲು ಭಾರತದಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ಗಳ ಮೇಲಿನ ನಿಷೇಧದ ಮಹತ್ವವನ್ನು ತಿಳಿದುಕೊಳ್ಳೋಣ. ಪ್ಲಾಸ್ಟಿಕ್ ಮಾಲಿನ್ಯದ ಹೆಚ್ಚುತ್ತಿರುವ ಪರಿಸರ ಸಮಸ್ಯೆಯನ್ನು ಎದುರಿಸಲು ಮತ್ತು ದೇಶಾದ್ಯಂತ ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸಲು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2016ರ ಅಡಿಯಲ್ಲಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಏಕಬಳಕೆಯ ಪ್ಲಾಸ್ಟಿಕ್ನ ಮೇಲಿನ ಈ ನಿಷೇಧವನ್ನು ಜಾರಿಗೆ ತಂದಿದೆ. ವಿಶ್ವ ಪರಿಸರ ದಿನ 2018ರ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು 2022ರ ವೇಳೆಗೆ ಏಕಬಳಕೆಯ ಪ್ಲಾಸ್ಟಿಕ್ ಅನ್ನು ಭಾರತದಿಂದ ಸಂಪೂರ್ಣವಾಗಿ ಹೊರಹಾಕುವ ಪ್ರತಿಜ್ಞೆಯನ್ನು ಘೋಷಿಸಿದರು. ಅವರು ತಮ್ಮ 2019ರ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಏಕಬಳಕೆಯ ಪ್ಲಾಸ್ಟಿಕ್ ಅನ್ನು ಭಾರತದಿಂದ ತೊಡೆದುಹಾಕಲು ಹೆಚ್ಚಿನ ಒತ್ತು ನೀಡಿದರು. India will put an end to single-use plastic in the coming years. We are committed to development of environment-friendly substitutes and also an efficient plastic collection and disposal method. I believe the time has come for even the world to say goodbye to single-use plastic. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಆಗಸ್ಟ್ 21ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮಗಳಿಗೆ ತಿದ್ದುಪಡಿಯನ್ನು ತಂದಿತು ಮತ್ತು ಏಕಬಳಕೆಯ ಪ್ಲಾಸ್ಟಿಕ್ ಅನ್ನು ವ್ಯಾಖ್ಯಾನಿಸಿತು. ಇದರ ಪ್ರಕಾರ ಏಕಬಳಕೆಯ ಪ್ಲಾಸ್ಟಿಕ್ ಸರಕು ಎಂದರೆ ಪ್ಲಾಸ್ಟಿಕ್ ವಸ್ತುವನ್ನು ವಿಲೇವಾರಿ ಮಾಡುವ ಅಥವಾ ಮರುಬಳಕೆ ಮಾಡುವ ಮೊದಲು ಅದೇ ಉದ್ದೇಶಕ್ಕಾಗಿ ಒಮ್ಮೆ ಮಾತ್ರ ಬಳಸಿದರೆ ಅದು ಏಕಬಳಕೆಯ ಪ್ಲಾಸ್ಟಿಕ್. ಈ ಅಧಿಸೂಚನೆಯ ಪ್ರಕಾರ ಈ ಕೆಳಗಿನ ಏಕಬಳಕೆಯ ಪ್ಲಾಸ್ಟಿಕ್ಗಳ ತಯಾರಿಕೆ, ಆಮದು, ಸಂಗ್ರಹಣೆ, ವಿತರಣೆ, ಮಾರಾಟ ಮತ್ತು ಬಳಕೆಯನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ. ಇಯರ್ಬಡ್ಸ್, ಬಲೂನ್, ಕ್ಯಾಂಡಿ, ಐಸ್ ಕ್ರೀಮ್ನಲ್ಲಿ ಬಳಸುವ ಪ್ಲಾಸ್ಟಿಕ್ ಕಡ್ಡಿಗಳು, ಪ್ಲೇಟ್ಸ್, ಕಪ್ಸ್, ಗ್ಲಾಸ್, ಫೋರ್ಕ್, ಚಮಚಗಳು, ಚಾಕುಗಳು, ಟ್ರೇಗಳು ಮುಂತಾದ ಕಟ್ಲರಿ ವಸ್ತುಗಳು, ಆಮಂತ್ರಣ ಪತ್ರ, ಸ್ವೀಟ್ ಬಾಕ್ಸ್, ಸಿಗರೇಟ್ ಪ್ಯಾಕೆಟ್ಗಳನ್ನು ಸುತ್ತಲು ಬಳಸುವ ಪ್ಲಾಸ್ಟಿಕ್ ಫಿಲ್ಮ್ಗಳು, ಪ್ಲಾಸ್ಟಿಕ್ ಧ್ವಜಗಳು, 100 ಮೈಕ್ರೋಮೀಟರ್ಗಿಂತ ಕಡಿಮೆ ದಪ್ಪದ PVC ಬ್ಯಾನರ್ಗಳು, ಅಲಂಕಾರಕ್ಕಾಗಿ ಬಳಸುವ ಪಾಲಿಸ್ಟೈರಿನ್ನಂತಹ ಅಥವಾ ಥರ್ಮೋಕೋಲ್ನಿಂದ ಮಾಡಿದ ಇತರ ವಸ್ತುಗಳು. ಹಾಗೆ ನಾವು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳ ವಿಷಯಕ್ಕೆ ಬಂದಾಗ ಕ್ಯಾರಿ ಬ್ಯಾಗ್ಗಳ ಕನಿಷ್ಠ ನಿರ್ದಿಷ್ಟ ದಪ್ಪವು ಸೆಪ್ಟೆಂಬರ್ 2021ರಿಂದ 75 ಮೈಕ್ರೋಮೀಟರ್ ಮತ್ತು ಡಿಸೆಂಬರ್ 2022ರಿಂದ 120 ಮೈಕ್ರೋಮೀಟರ್ ಆಗಿದೆ. ಈಗ ಬಿಗ್ ಬಾಸ್ನಲ್ಲಿ ವಿವಾದ ಹುಟ್ಟುಹಾಕಿರುವ ಆ ನಿರ್ದಿಷ್ಟ ಘಟನೆಯನ್ನು ವಿಶ್ಲೇಷಿಸೋಣ. ಜನವರಿ 6, 2024ರಂದು ಪ್ರಸಾರವಾದ ಸಂಚಿಕೆಯಲ್ಲಿ ಕಂಟೆಸ್ಟೆಂಟ್ ಕಾರ್ತಿಕ್ ಕಪ್ಪು ಪ್ಲಾಸ್ಟಿಕ್ ಚೀಲದಲ್ಲಿದ್ದ ತರಕಾರಿಗಳನ್ನು ತೆಗೆದುಹಾಕುವುದನ್ನು ವೀಕ್ಷಕರು ಗಮನಿಸಿದ್ದಾರೆ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟಲು ನಿಷೇಧವನ್ನು ಪರಿಗಣಿಸದೆ ಏಕಬಳಕೆಯ ಪ್ಲಾಸ್ಟಿಕ್ನ ಈ ಅಬ್ಬರದ ಬಳಕೆಯು ಹುಬ್ಬೇರಿಸುವಂತೆ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ವಸ್ತು ಕಪ್ಪು ಪ್ಲಾಸ್ಟಿಕ್ ಚೀಲ. ಏಕಬಳಕೆಯ ಪ್ಲಾಸ್ಟಿಕ್ ಮೇಲಿನ ನಿಷೇಧದ ನಿರ್ಲಕ್ಷ್ಯವನ್ನು ಇಲ್ಲಿ ಗಮನಿಸಬಹುದಾಗಿದೆ. ಬಿಗ್ ಬಾಸ್ ನಂತಹ ವ್ಯಾಪಕವಾಗಿ ವೀಕ್ಷಿಸಲ್ಪಟ್ಟ ಶೋನಲ್ಲಿ ಇಂತಹ ವಸ್ತುಗಳ ಬಳಕೆ
ಪರಿಸರ ವಕೀಲರು ಮತ್ತು ಕಾಳಜಿಯುಳ್ಳ ವೀಕ್ಷಕರ ಟೀಕೆಗೆ ಗುರಿಯಾಗುತ್ತಿದೆ. ಈ ಘಟನೆಯು ವೀಕ್ಷಕರು ಮತ್ತು ಪರಿಸರ ಕಾರ್ಯಕರ್ತರಲ್ಲಿ ನಿರಾಶೆಯನ್ನು ಉಂಟುಮಾಡಿದೆ. ಅನೇಕ ಸಾರ್ವಜನಿಕರು ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದೂರದರ್ಶನದ ವಿಷಯದಲ್ಲಿ ಹೆಚ್ಚಿನ ಜಾಗೃತಿ ಮತ್ತು ಜವಾಬ್ದಾರಿಯುತ ಅಭ್ಯಾಸಗಳಿಗೆ ಕರೆ ನೀಡುತ್ತಿದ್ದಾರೆ. ಜಯ ವಿಜಯ ನ್ಯೂಸ್ ಗಮನಿಸಿದಂತೆ ಬಿಗ್ ಬಾಸ್ ಕಾರ್ಯಕ್ರಮ ಒಂದೇ ಅಲ್ಲದೆ ರಾಧಿಕಾ ಧಾರಾವಾಹಿ ಹಾಗೂ ಕಥೆಯೊಂದು ಶುರುವಾಗಿದೆ ಧಾರಾವಾಹಿಗಳಲ್ಲಿಯೂ ಸಹ ಏಕ ಬಳಕೆಯ ಪ್ಲಾಸ್ಟಿಕ್ನ ಬಳಸುವ ದೃಶ್ಯಗಳನ್ನು ತೋರಿಸಲಾಗಿದೆ. ಜಯ ವಿಜಯ ನ್ಯೂಸ್ನ ಗಮನಕ್ಕೆ ಬಂದ ಈ ವಿಷಯವನ್ನು ನಾವು ಇಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಇದಲ್ಲದೆ ಜನಸಾಮಾನ್ಯರಿಗೆ ಮತ್ತೊಂದು ವಿಷಯವನ್ನು ಗಮನಕ್ಕೆ ತರಲು ಜಯ ವಿಜಯ ನ್ಯೂಸ್ ಬಯಸುತ್ತದೆ. ಅದೇನೆಂದರೆ, ಕೇಂದ್ರ ಮಾಲಿನ್ಯ ನಿಯಂತ್ರಣಾ ಮಂಡಳಿಯು SUPCPCB ಎನ್ನುವ ಒಂದು ಆಪ್ ಅನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ನಿಮ್ಮ ಗಮನಕ್ಕೆ ಬರುವ ಏಕ ಬಳಕೆಯ ಪ್ಲಾಸ್ಟಿಕ್ನ ತಯಾರಿಕೆ, ಬಳಕೆ, ಮಾರಾಟ, ಸಂಗ್ರಹ ಇತ್ಯಾದಿ ಇದನ್ನು ಈ ಆಪ್ನಲ್ಲಿ ದೂರು ದಾಖಲಿಸಬಹುದು. ಇಂದು ಪ್ರಸ್ತುತಪಡಿಸಿದ ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧಾಜ್ಞೆಯ ಉಲ್ಲಂಘನೆಯ ಬಗ್ಗೆ ನಾವಾಗಲೇ ದೂರು ದಾಖಲಿಸಲಾಗಿದೆ. ಇನ್ನು ನಿಮ್ಮ ಸರತಿ. ಜಯ ವಿಜಯ ನ್ಯೂಸ್, ಸರ್ವರ ಹಿತರಕ್ಷಣೆಗಾಗಿ.